ಏನಪ್ಪಾ ಅಂತಂದ್ರೆ ಇಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದ್ರು. ಜೈ ಭೀಮ್ ಹೇಳ್ತೀವಿ, ಎಲ್ಲ ಕಡೆನೂ ನಾವು ಅಂಬೇಡ್ಕರ್ ವಾದಿಗಳು, ಅಂಬೇಡ್ಕರ್ ಸಂಘಟಕರು ಎಲ್ಲ ಹೇಳ್ತೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದಿಟ್ರು. ಸಂವಿಧಾನ ಏನ್ ಹೇಳ್ತದ ಅನ್ನೋದ ಬಹಳ ಜನರಿಗೆ ಗೊತ್ತಿಲ್ಲ. ಏನ್ ಹೇಳ್ತದ ಸಂವಿಧಾನ ಅಂದ್ರೆ, ಈ ಭಾರತ ದೇಶದ ಸಂಪತ್ತು ಏನು ವಜ್ರ ವೈಡೂರ್ಯ ಬಂಗಾರ ಬೆಳ್ಳಿ ಆಸ್ತಿ ಅಂತಸ್ತು ಜಮೀನು ಬಂಡವಾಳ ಸಂಪತ್ತು ಅಂತ ಕರಿತೀವಲ್ಲ, ಆ ಎಲ್ಲಾ ಸಂಪತ್ತು ಈ ಭಾರತ ದೇಶದ 1600 ಎಸ್ಟಿ ಜಾತಿಗಳಿಗೆ, 1000 ಎಸ್ಟಿ ಜಾತಿಗಳಿಗೆ, 3743 OBC ಜಾತಿಗಳಿಗೆ, ಕುರುಬರು ಕುಂಬಾರ ಕಂಬಾರ ಬಡಗೇರ್ ಗಾಣಗೇರ್ ಹಡಪ್ತಾರ ಅಗಸರ ಮಡವಾಳರ ನೇಕಾರ ಕ್ಷತ್ರಿ ಹೂಗಾರ ಈ ರೀತಿಯಾಗಿ 6743 ಜಾತಿಗಳಿಗೆ ಇಡೀ ಭಾರತ ದೇಶದ ಸಂಪತ್ತು ಅವ್ರವ್ರ ಜಾತಿಯ ಜನಸಂಖ್ಯೆವಾರು ಸಮನಾಗಿ ಹಂಚಿಕೆ ಆಗ್ಬೇಕಂತ ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಸಂವಿಧಾನವನ್ನು ಬರೆದಿದ್ದಾರೆ. ಬಂಧುಗಳೇ, ಎಲ್ಲರಿಗೆ 10 ಎಕರೆ 20 ಎಕರೆ 30 ಎಕರೆ ಎಲ್ಲರಿಗೂ ಭೂಮಿ ಅದಾವೇನ್ರಿ? ನಿಮ್ಗ ಕಿಲೋ 2 ಕಿಲೋ ಬಂಗಾರ ಐತೇನ್ರಿ? ವಜ್ರ ವೈಡೂರ್ಯ ಕೈಗಾರಿಕೆ ಕಾರ್ಖಾನೆಗಳು ಅದಾವೇನ್ರಿ? ನಿಮ್ಮ ಎಲ್ಲ ಯುವಕರೇ ಎಚ್ಚೆತ್ತುಕೊಳ್ಳಿ. ಇಲ್ಲಿ ಬಹಳಷ್ಟು ಜನ ಯುವ ಮಿತ್ರರು ಬಂದಿದ್ದಾರೆ, ಯುವಕರು ಬಂದಿದ್ದಾರೆ, ವಿದ್ಯಾರ್ಥಿನಿಯರು ಬಂದಿದ್ದಾರೆ, ತಿಳ್ಕೊಳ್ರಿ. ನಾನು ಹೇಳ್ತಾ ಇದ್ದೀನಿ, ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಹೇಳಿದ್ದನ್ನ ಸಂವಿಧಾನದಲ್ಲಿ, ಈ ಭಾರತ ದೇಶದ ಸಂಪತ್ತನ್ನ ಅವ್ರ ಜಾತಿ ಜನಸಂಖ್ಯೆಯವರು ಸಮನಾಗಿ ಇವ್ರು ಕಾಂಗ್ರೆಸ್ನವರು ಹಚ್ಚಲಿಲ್ಲ, ಬಿಜೆಪಿ ಅವರು ಹಚ್ಚಲಿಲ್ಲ. 78 ವರ್ಷ ಸಂವಿಧಾನ ಹೆಂಗೈತೆ ಹಂಗ ಇಟ್ಕೊಂಡು ಬಂದ್ರು. ನಮ್ಮನ್ನ ಮೇಲೆ ಎತ್ತಿದ್ರೆ ಎಲ್ಲರೂ ಇವರು ನಮ್ಮ ಮಗಲು ಬಂದು ಕೂತ್ಕಿರ್ತಾರೆ ಅಂತ ತಿಳ್ಕೊಂಡು ನಮ್ಮನ್ನು ಗುಲಾಮರನ್ನಾಗಿ ಕೆಲಸ ಮಾಡಿಸ್ಕೋತ ಹೊಂಟು ಬಿಟ್ಟಿದ್ದಾರೆ. ಆದ್ರಿಂದ ಬಾಬಾ ಸಾಹೇಬ್ರು ಹೇಳ್ತಾರ, ಪ್ರಮುಖವಾಗಿ ಒಂದು ಕುಟುಂಬ ಆರ್ಥಿಕವಾಗಿ ಸದೃಢವಾಗಿ ಸ್ವಾವಲಂಬಿಯಿಂದ ಬದುಕಬೇಕಂತಂದ್ರ ಕುಟುಂಬಕ್ಕೊಂದು ಸರ್ಕಾರಿ ನೌಕರಿ ಕೊಡಬೇಕು ಅಂತ ಹೇಳಿ ಆರ್ಟಿಕಲ್ 16 ಕ್ಲಾಸ್ 4 ಅನ್ನ ಸೇರಿಸಿ, ಆ ಆರ್ಟಿಕಲ್ 16 ಕ್ಲಾಸ್ 4 ಏನ್ ಹೇಳ್ತದಂದ್ರ, ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಗಳಿಗೂ ಕೂಡ ಅವರ ಜಾತಿಯ ಜನಸಂಖ್ಯೆವಾರ ಅವರ ವಿದ್ಯಾರ್ಹತೆಗೆ ತಕ್ಕಂತೆ ಉದ್ಯೋಗ ವಿನಿಮಯ ಕಚೇರಿ ಮೂಲಕ ನೌಕರಿ ಕೊಡಬೇಕು ಅಂತ ಕಾನೂನಿತ್ತು. ಈ ಕಾನೂನು 1992 ತಕ್ಕ ಜಾರಿಯಲ್ಲಿತ್ತು. ಕೆಲವೊಂದಿಷ್ಟು ಮಂದಿ ಹಿರಿಯರು ಕೂತಿರಿ ಇಲ್ಲಿ, 7ನೇ 10ನೇ PUC ಡಿಗ್ರಿ ಪಾಸ್ ಆದವ್ರಿಗೆಲ್ಲ ನೌಕರಿ ಯಾರು ಕೊಡ್ತಿದ್ರಂದ್ರೆ, ನಿಮ್ ಊರಾಗ ಪೋಸ್ಟ್ ಮನ್ ಇರ್ತಿದ್ದಲ್ಲ ಅವ ತಂದು ನಿಮ್ಮ ಮನೆಗೆ ಕೊಡ್ತಿದ್ದ. ಹಾಗಾದ್ರೆ 92 ತಕ್ಕ ಎಲ್ಲ ನೌಕರಿ ಕೊಟ್ಟು 92ರಿಂದ ಬಂದ್ ಮಾಡ್ಬೇಕಂತೇಳಿ ಬಾಬಾ ಸಾಹೇಬ್ರು ಏನ್ರಿ ಕಾನೂನು ಮಾಡಿದಾರೆ ಸಂವಿಧಾನದಾಗ? ಇಲ್ಲ. ಆದ್ರೆ ನೌಕರಿಗಳು ಯಾಕೆ ಬಂದದು? ಇವತ್ತು ಒಂದು ವರ್ಷಕ್ಕೆ 40 ಲಕ್ಷ ಸ್ಟೂಡೆಂಟ್ಸ್ ಡಿಗ್ರಿ ಪಾಸ್ ಆಗಿ ಹೊರ ಬರಾಕ್ತಾರ. BA BCom BA DEd MEd MSc ITI ಡಿಪ್ಲೊಮಾ BE MTech ಪಾಸ್ ಆಗಿದ್ದಾರೆ ಮಕ್ಕಳು. ಅವರು ಕಲಿಯುವಾಗ ಕಾಲ ಕೂಟು ಹಿಂಗ್ ಮಾಡ್ಕೊಂಡು ಅಗದಿ ಗೋಗಲ್ ಹಾಕೊಂಡು ಮನಿ ಒಳಗ ನಾಷ್ಟಾ ಅಂತ 5 ಸ್ಟಾರ್ ಹೋಟೆಲ್ ನಾಷ್ಟಾ ಮಾಡ್ತಿರ್ತಾರ. ಇಂಥ ಹೈಫೈ ಜೀವನ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಆಫ್ಟರ್ ಗ್ರಾಜುಯೇಷನ್ ಹೊರಗೆ ಬಂದ ಕೂಡಲೇನ ತಂದಿದ್ದು ರಿಟೈರ್ಮೆಂಟ್ ಆಗಿರ್ತೈತಿ. ಇವ್ರಿಗೆ ಕಾಳಾಗ ಹಾಕೊಳ್ಳೋಕೆ ಕಮ್ಮನ ಹವಾ ಇರುದಿಲ್ಲ, ಕಮ್ಮನ ಡ್ರೆಸ್ ಇರುದಿಲ್ಲ. ಅಂತ ಒಂದು ಕಾಲಘಟ್ಟದಲ್ಲಿ ಮಕ್ಕಳು ವಯಸ್ಸಿಗೆ ಬಂದ ನಂತರ ತಾಯಿ ತಂದೆ ಲಗ್ನ ಮಾಡ್ಬೇಕಂತ ಓಡಾಡ್ತಾರೋ. ಹುಡುಗ ಏನಾಗೈತ್ರಿ ಸಾಲಿ MA PhD ಪಾಸ್ ಆಗ್ಯಾನ್ರಿ, ಬಾಳ ಚಲೋ ಆಗ್ತಾಳ್ರಿ ಮಗನ ಭಾಳ ಓದಿಸಿರಲ್ರಿ ಅಂತ ನಾವು ಮಾವೇನ್ ಕೊಡು ಮಾವ. ಮತ್ ಮುಂದುವರೆದು ಏನ್ ಕೇಳ್ತಾನ, ಏನ್ ನೌಕರಿದು ಮಾಡ್ತಾನೇನ್ರಿ? ಬೆಂಗಳೂರಾಗ ನೌಕರಿನೂ ಮಾಡ್ತಾನೆ, ಮತ್ ಬೇಷ್ ಆಗ್ತಾಳ್ರಿ, ಮತ್ತ ಚಲೋನ ಆಗ್ತಾಳ್ರಿ, ಬಿಗ್ತಾನ ಮಾಡೇ ಬಿಡು. ಇನ್ನೊಂದು ಪ್ರಶ್ನೆ ಕೇಳ್ತಾನೆ, ಆ ಹುಡುಗಿ ಮೇಲೆ ಏನ ಸರ್ಕಾರಿ ನೌಕರಿ ಮಾಡ್ತಾನೆ ಏನ್ ಎಲ್ಲರೇ ಕಂಪನಿಯಾಗ ಹೋಗ್ಕಂಡ್ರಿ? ನಮ್ಮ ಹುಡುಗಿನ ನಿನ್ನೋದ್ಗಿಂತ ಪಕ್ಕ ನಾ ಮಾತಾಡ್ಕೊಂಡು ನೀವು ತಿಳಿಸ್ತೀನಿ. 40 ವರ್ಷ ಹುಡುಗರಿಗೆ ತುಂಬಾಕೈತ್ಯಾವ. ನೌಕರಿ ಇಲ್ಲದಕ್ಕ ಹೆಣ್ಣು ಕೊಡೋದಕ್ಕ ಹುಡುಗರಿಗೆ 40 ವಯಸ್ಸಾಗ್ಯಾವ. ಹೆಣ್ಣು ಹುಡುಗರು ಯಪ್ಪ ನೌಕರಿ ಗಂಡನ ಬೇಕು, ಅವರು ನೌಕರಿ ಗಂಡ ಬೇಕು, ನೌಕರಿ ಗಂಡ ಬೇಕಾಗ್ತಾವ ಹೆಣ್ಣು ಹುಡುಗರು. ಮತ್ತ ಖಾಸಗೀಕರಣ ಮಾಡ್ಬಿಟ್ರೆ ಸರ್ಕಾರದಾಗ ನೌಕರಿ ಇಲ್ಲ, ನೌಕರಿ ಗಂಡುಗಳಿಂದಾಗ ಮನ್ಯಾಗ ಕೂತಿರ್ತಕ್ಕಂಥ ಹೆಣ್ಮಕ್ಳಾಗನೇ ಹೋಗ್ಬೇಕು, ಅವ್ರಿಗೆ 30 ವರ್ಷ ದಾಟಾಕತ್ತ. ಇದು ಭಾರತ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ಸಾಮಾಜಿಕ ವ್ಯವಸ್ಥೆ ಸದೃಢವಾಗಿ ಆರ್ಥಿಕವಾಗಿ ಸ್ವಾವಲಂಬಿಯಿಂದ ಬದುಕಬೇಕಾದ್ರೆ ಕಂಪಲ್ಸರಿ ಅವ್ರ ಜಾತಿ ಜನಸಂಖ್ಯಾವಾರ ಅವ್ರ ವಿದ್ಯಾರ್ಥಿ ತಕ್ಕಂತೆ ಸರ್ಕಾರ ನೌಕರಿ ಕೊಡಬೇಕು ಅಂತ ಕಾನೂನಿದ್ರ, ಇವರೆಲ್ಲ ಏನ್ ಮಾಡ್ಬಿಟ್ರು, ಭಾರತ ದೇಶದ ಎಲ್ಲಾ ಸರ್ಕಾರಿ ಇಲಾಖೆಗಳನ್ನ ಟಾಟಾ ಬಿರ್ಲಾ ಅಂಬಾನಿ ಅದಾನಿಗಳಿಗೆ ಮಾರ್ಬಿಟ್ರು. KSRTC ಖಾಸಗೀಕರಣ ಆಯ್ತು, KEB ಖಾಸಗೀಕರಣ ಆಯ್ತು, ಅಂಚೆ ಇಲಾಖೆ, ನೀರಾವರಿ ಇಲಾಖೆ, ಆರೋಗ್ಯ ಇಲಾಖೆ, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಹಡಗು ಬಂದ್ರ ಮಾರಿದ್ರು, ವಿಮಾನ ಇಲಾಖೆ ಮಾರಿದ್ರು, BSNL ಖಾಸಗೀಕರಣ ಮಾಡಿದ್ರು ಮಾನ್ಯವ್ರು BJP ಅವರು. ದೊಡ್ಡ ದೊಡ್ಡ ಭಾಷಣ ಮಾಡ್ಕೊತ ಹೋದ್ರಲ್ಲ, ಇವ್ರು ಏನಿದ್ರು
2 ವರ್ಷ ಲಾಕ್ಡೌನ್ ಮಾಡಿದಾಗ ಡೆಲ್ಲಿ ಟು ಮುಂಬೈ, ಡೆಲ್ಲಿ ಟು ಬೆಂಗಳೂರು, ಡೆಲ್ಲಿ ಟು ಮಡ್ರಾಸ್ ಇವು ರಾಜಧಾನಿ ಎಕ್ಸ್ಪ್ರೆಸ್ ಟ್ರೈನ್ಗಳಿದ್ದು ಅಲ್ರಿ. 170 ಟ್ರೈನ್ ಅನ್ನ ಅದಾನಿಗೆ ಮಾರಿದ್ರು. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಅವ್ರಿಗೆ ಮಾರಿದ್ರು. ಹಂಗಾದ್ರೆ ಮುಂದಿನ ದಿನಮಾನಗಳಗ ನಮ್ಮ ಯುವಕರು ಯುವತಿಯರು ಬದುಕುದು ಹೆಂಗ, ಅವ್ರ ಬದುಕು ಹೆಂಗ, ಅವ್ರ ಲಗ್ನ ಆಗೋದು ಯಾವಾಗ, ಅವ್ರು ಎಲ್ಲರಿಗೂ ಒಂದು ಜವಾಬ್ದಾರಿ ಇರ್ತೈತಿ. ತಾಯಿ ತಿಂದಿದ್ದು ರೈತರು ಉಳ್ಳಾಗಡ್ಡಿ ಚಲೋಗಿ ಮುಂದೆ ಅವ್ರು ಬೆಳಿ 70, 50, 60, 70, 80 ಏನ್ ರೇಟ್ ರೀ ಅಂತಾರೆ ಗೌಡ್ರು. ವರ್ಷ ಅವಾಗಿದ್ದ ಚಲ ಉಳ್ಳಾಗಡ್ಡಿ ಚಲೋ ಹೋಗಿ ಭೂಮಿ ತುಂಬಾ ಉಳ್ಳಾಗಡ್ಡಿ ಹೋಗೋದು. ಉಳ್ಳಾಗಡ್ಡಿ ಕಿತ್ತು ಮುಂದೆ ಯಾಕೆ 10-15 ರೂಪಾಯಿ ಆಕೈತೇನ್ರಿ? ಗೊತ್ತಾಕೈತೇನ್ರಿ ನಿಮಗ? ಯಾಕೆ ಆಗೈತಿ ಅಂದ್ರ ಸರ್ಕಾರಿ ಇಲಾಖೆಗಳನ್ನ ಖಾಸಗೀಕರಣ ಮಾಡಿಲ್ಲ. ರೈತರ ಬೆಳೆದಂತ ಬೆಳೆಗೂ ಬೆಂಬಲವಾದಂತ ಬೆಲೆ, ಸರಿಯಾದ ಬೆಲೆ ಸಿಗಬಾರ್ದಂತ APMC ಕೂಡ ಖಾಸಗೀಕರಣ ಮಾಡ್ಯಾರ. ತಿಳ್ಕೊಡ್ರಿ ಇದನ್ನ. ಯಾಕಂದ್ರೆ APMC ಖಾಸಗೀಕರಣ ಮಾಡಿ ರೈತರಿಗೆ ಗೋರಿ ತೋಡ್ಯಾರು, ಸರ್ಕಾರಿ ಇಲಾಖೆಗಳನ್ನೆಲ್ಲ ಖಾಸಗೀಕರಣ ಮಾಡಿ ರೈತರ ಮಕ್ಕಳಿಗೆ ಗೋರಿ ತೋಡ್ಯಾರು. ಏನಿಲ್ಲ, ಅಲ್ಲಿ ಮುಚ್ಚುವುದೊಂದ ಉಳಿಸಿಬಿಟ್ಟಾರ ನಮ್ಮನ್ನ. ಇಂತಹ ಪರಿಸ್ಥಿತಿ ದೇಶದಲ್ಲಿ ಉಳ್ಬನ್ನಾಗೈತಿ ಬಂಧುಗಳೇ. ನೌಕರಿಗಳ ಪರಿಸ್ಥಿತಿ ಹಿಂಗ ಇಲ್ಲ ಅಂದ್ರೆ 8 ರಿಂದ 10 ಎಕರೆ ಭೂಮಿ ಕೊಡ್ಬೇಕಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಹೇಳ್ತಾರೆ. ಸಂಪತ್ತನ್ನು ಸಮನಾಗಿ ಹಂಚಿಕೆ ಮಾಡೋದು ಬೇಡ, ಅಟ್ಲೀಸ್ಟ್ 3ರಾಗ 1 ಕೊಡ್ರಿ. ಒಂದು ನೌಕರಿ ಕೊಡ್ರಿ, ನೌಕರಿ ಒಲ್ಲಂದ್ರ 8 ರಿಂದ 10 ಎಕರೆ ಭೂಮಿ ಕೊಡ್ರಿ. ನಾ ನೌಕರಿನೂ ಅಲ್ರಿ ಭೂಮಿನೂ ಅಲ್ಲಿ ವ್ಯಾಪಾರ ಮಾಡ್ತಾನಂದ್ರ ವಿತ್ ಸಬ್ಸಿಡಿ ವಿದೌಟ್ ಇಂಟ್ರೆಸ್ಟ್ ಕೋಟಿ ಸಾಲ ತಗೊಂಡ್ರೆ 50 ಲಕ್ಷ ಸಬ್ಸಿಡಿ, ಇನ್ನು 50 ಲಕ್ಷನ್ನ ಅಸಲನ್ನ ತುಂಬಿ ಮುಟ್ಟಬೇಕು ಅಂತಕ್ಕಂಥ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ವಿದೌಟ್ ಶ್ಯೂರಿಟಿ ಇದ್ರ ಆ ಮನುಷ್ಯ ಸದೃಢವಾಗಿ ಸ್ವಾವಲಂಬಿಯಿಂದ ಬದುಕಕ್ಕೆ ಸಾಧ್ಯ. ಹಿಂಗಾಗಿ ಬಂಧುಗಳೇ ನಾನು ಹೇಳ್ತಾ ಇದ್ದೀನಿ, ನೌಕರಿನೂ ಇಲ್ಲ ಈ ಕಡೆ, ನಮ್ಮ ಜನಾಂಗಕ್ಕ ಭೂಮಿನೂ ಇಲ್ಲ, ಬಂಡವಾಳ ಇಲ್ಲ ಅಂದ್ರ ಬದುಕು ಹೆಂಗ ಅನ್ನೋದನ್ನ ಕುತ್ಕೊಂಡು ನೀವು ಒಂದನ್ನೇ ಬೆಳತಂದ್ರೆ ರಾತ್ರಿ ವಿಚಾರ ಮಾಡಿ ನಾನು ಮಾತಾಡಿದ್ದನ್ನು. ಬಹಳ ಕಷ್ಟ ಐತಿ, ಬಹಳ ಕಷ್ಟ ಐತಿ. ಹಾಗೆ ಇನ್ನೊಂದು ಮಾತು ಹೇಳಿ ಮುಗಿಸ್ತಾ ಇದ್ದೇನೆ. ಯಾಕೆ ಇವತ್ತು ಅಕ್ಕ ಮಾಯಾವತಿಯರ ಹುಟ್ಟಪ್ಪನ್ನ ಆಚರಣೆ ಮಾಡೋದು ಸಲುವಾಗಿ ಇಲ್ಲಿ ಸೇರಿವಿ ಅಂದ್ರ, ಅಕ್ಕ ಮಾಯಾವತಿ ಅವರು ಉತ್ತರ ಪ್ರದೇಶದಲ್ಲಿ 4 ಸರಿ ಸರ್ಕಾರ ಮಾಡಿದ್ದಾನೆ. ನಿಮಗೆಲ್ಲ ಕೇಳಿದ್ರಿ, ಹಿರಿಯರಿದ್ರಿ ಕೇಳಿದ್ರಿ, ಕೆಲವಷ್ಟು ಸಣ್ಣ ಏಜಿನ ಮಕ್ಕಳು ಬಂದಿದ್ರಿ, ನಿಮ್ಗೆ ಗೊತ್ತಿಲ್ಲ. ಅಕ್ಕ ಮಾಯಾವತಿ ಅವರು ಮುಖ್ಯಮಂತ್ರಿ ಆದ ತಕ್ಷಣ, 3ನೇ ಸಾರಿ ಮುಖ್ಯಮಂತ್ರಿ ಆದ ತಕ್ಷಣ 1,20,00,000 ಹೆಕ್ಟರ್ ಜಮೀನು, ಹೆಕ್ಟರ್ 3 ಎಕರೆ 1 ಹೆಕ್ಟರ್, 1,20,00,000 ಹೆಕ್ಟರ್ ಜಮೀನನ್ನ ಭೂ ರೈತರಿಗೆ 2 ಎಕರೆ 3 ಎಕರೆ 4 ಎಕರೆ 5 ಎಕರೆ ಭೂಮಿ ಕೊಟ್ಟು ಸ್ವಚ್ಛ ಮಾಡಿಸಿ ಬೋರ್ ಹಾಕ್ಸಿ ನೀರಾವರಿ ಮಾಡಿಕೊಟ್ಟಿರ್ತಕ್ಕಂಥ ಏಕೈಕ ಭಾರತ ದೇಶದ ಮಹಿಳೆ ಮುಖ್ಯಮಂತ್ರಿ ಅಕ್ಕ ಮಾಯಾವತಿ ಅವರು. ಬಡತನ ನಿರ್ಮೂಲನೆ ಆಗ್ಬೇಕಂದ್ರೆ ಹೇಳಿದ್ದೇನು? ಭೂಮಿ ಕೊಡ್ರಿ, ಇಲ್ಲ ನನ್ನ ಮನೆಗೊಂದು ನೌಕರಿ ಕೊಡ್ರಿ. ನಾವು ಅದನ್ನ ಇವತ್ತು ನಮ್ಮ ಸರ್ಕಾರ ಏನಾದ್ರೂ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ್ರೆ ಭಾರತ ದೇಶದಲ್ಲಿ 18 ಲಕ್ಷ ಕೋಟಿ ಹೆಕ್ಟರ್ ಜಮೀನ ಬ್ರಾಹ್ಮಣರು ಆಕಳ ಮೇಸಾಕ್ಬಿಟ್ಟು ಜಾಗ ಖುಲ್ಲಾ ಬಿದ್ದೈತಿ. ನಾ ಯಾರು ಶ್ರೀಮಂತರು ದಿವಸ ಕೊಡುದಿಲ್ಲ, ಸರ್ಕಾರಿ ಜಮೀನ ಹಮಾರ ಜಮೀನ್ ಅಂತ ನಮ್ಮ ಅಕ್ಕ ಮಾಯಾವತಿಯರ ಘೋಷಣೆ ಇದು. ಅಂತ ಜಮೀನನ್ನ ಎಲ್ರಿಗೂ 3 ಎಕರೆ 4 ಎಕರೆ 5 ಎಕರೆ ಜಮೀನನ್ನ ನಿಮಗೆ ಕೊಡ್ತೇವೆ. ಬೆಳಗಾವಿ ನಮ್ಮ ಬೆಳಗಾವಿ ಜೋನ್ ಇವತ್ತಿನ ಕಾರ್ಯಕ್ರಮಕ್ಕೆ ಇದೇ ಬೆಳಗಾವಿ ಜೋನ್ನಲ್ಲಿ 36 ಲಕ್ಷ ಹೆಕ್ಟರ್ ಜಮೀನು ಖಾಲಿ ಇರ್ತೈತಿ. 36 ಲಕ್ಷ ಹೆಕ್ಟರ್ ಜಮೀನು ಗೋಮಾಳ. ಬೇಕೋ ಬೇಡ ಹಂಚಿಕೆ, ನಮಗೆ ಬೇಕೋ ಬೇಡ ರೀ ಭೂಮಿ ಹಾಕ್ಬೇಕಂದ್ರ ನಮ್ಮ ಓಟನ್ನ ಯಾವ ಕಾಲಕ್ಕೂ 1 ಬಾಟ್ಲಿ ಸೆರೆಗೆ 500 ರೂಪಾಯಿಗೆ ಯಾರು ಮಾರ್ಕೋಬಾರ್ದು. ನಮ್ ಗುಡ್ದಪ್ಪ ಹೇಳಿದ್ರಿ ಇದೆ ಈಗ ಅವರು ಓಟನ್ನ ತಾಯಿಗೆ ಹೋಲಿಸಿದಾರೆ ಬಾಬಾ ಸಾಹೇಬರು, ತಂಗಿಗೆ ಹೋಲಿಸಿದಾರೆ, ಹೆಂಡತಿಗೆ ಹೋಲಿಸಿದಾರೆ. ಅದನ್ನ ಯಾವ ಕಾಲಕ್ಕೂ ಮಾರಾಟ ಮಾಡ್ಕೋಬಾರ್ದು. ನೀವು ಹಿಂಗೆ ನಮ್ಮ ಪಕ್ಷಕ್ಕೆ ಓಟ್ ಹಾಕ್ಬೇಕು ಅಂತ ಹೇಳಿದಾಗ ನೀವೆಲ್ಲರೂ ಕೂಡ ಬಹುಜನ ಸಮಾಜ ಪಾರ್ಟಿಗೆ ಓಟ್ ಹಾಕ್ಬೇಕು. ಬಂಧುಗಳೇ, 1,20,00,000 ಹೆಕ್ಟರ್ ಭೂಮಿಯನ್ನ ನಮ್ಮ ಜನರಿಗೆ, ಉತ್ತರ ಪ್ರದೇಶ ಜನರಿಗೆ ಹಂಚಿಕೆ ಮಾಡಿದ್ರು. 23 ಲಕ್ಷ ಬ್ಯಾಕ್ಲಾಗ್ ನೌಕರಿಗಳು ಖಾಲಿ ಬಿದ್ದಿದ್ದು ರೀ. ಇವರು 68-70 ವರ್ಷ ದೇಶ ಆಗಿರ್ತಕ್ಕಂಥ ಬಂಟ್ರು ಇದ್ದಾರಲ್ಲ, ಕಾಂಗ್ರೆಸ್ ಬಿಜೆಪಿ ದಳಗಳ ಬಂಟ್ರು, ಎಷ್ಟು 20 ಲಕ್ಷ 23 ಲಕ್ಷ ಬ್ಯಾಕ್ಲಾಗ್ SC ST OBC ಹುದ್ದೆಗಳನ್ನ ಫಿಲ್ಅಪ್ ಮಾಡಿದ್ರು ಅಕ್ಕ ಮಾಯಾವತಿ ಅವರು. ಇನ್ನೂ ಕೂಡ ಸಾಕಷ್ಟು ಹುದ್ದೆಗಳು ಖಾಲಿದಾವ. ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ಯಾರ, ನಿಮ್ಮ ಸಮಸ್ಯೆಗಳ ಲಿಸ್ಟ್ ಕೇಳಿಬಿಟ್ಟಿನಂದ್ರೆ ನೀವೆಲ್ಲರೂ ಒಂದೊಂದು 10-20 ಸಮಸ್ಯೆಗಳು ಹೇಳ್ತೀರಿ, ಸಾವಿರಾರು ಸಮಸ್ಯೆಗಳು ಹೇಳ್ತಾರೆ. ನಮಗೆ ಭೂಮಿ ಇಲ್ರಿ, ನಮಗೆ ನೌಕರಿ ಇಲ್ರಿ, ಮನಿ ಇಲ್ರಿ, ಬಹಳ ಬಡತನ ಐತ್ರಿ, ನಮ್ಮ ಮನ್ಯಾಗ ಹಿಂಗೈತಿ ಹಂಗೈತಿ. ಬಾಬಾ ಸಾಹೇಬ್ ಹೇಳ್ತಾರೋ,
ನಿಮ್ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಎಲ್ಲೈತಿ ಅಂದ್ರ ರಾಜಕೀಯ ಅಧಿಕಾರದಾಗ ಐತಿ. ನೀವೆಲ್ಲ ಒಂದಾಗ್ರಿ, ಆನೆ ಚಿನ್ನು ನೀಲಿ ಜೆಂಡಾ ಕೆಳಗಡೆ ಬಹುಜನ್ ಸಮಾಜ್ ಪಾರ್ಟಿ ಕೆಳಗಡೆ ಒಂದಾಗ್ರಿ, ಈ ದೇಶವನ್ನ ನೀವೇ ಆಡ್ರಿ, ಸಂವಿಧಾನ ನಿಮ್ಮ ಕೈಯಾಗ ಸಿಗ್ತದ, ನಿಮಗೆ ಏನ್ ಬೇಕು ಎಲ್ಲಾ ತಗೋರಿ ಅಂತ ಹೇಳಿದಾರ. ಅಂದಾಗ ನಾವೇನ್ ಮಾಡಕತ್ತೀವಿ ಇವತ್ತ? ಒಂದು ಬಾಟ್ಲಿ ಸೆರೆ 500 ರೂಪಾಯಿ ಯಾವಾಗ ಕೊಡ್ತೈತೆ ಕಾಕೋತ್ ಕೂತೀವಿ, ಅದಕ್ಕೆ ನಾವ್ ಇಲ್ಲಿ ಕೂತೀವಿ. ನಮ್ಮ ಪರಿಸ್ಥಿತಿ ಹಿಂಗಾಗ್ಯದ. ಅದಕ್ಕ ಬಾಳ ಐತಿ ಬಂಧುಗಳೇ. ನಿಮ್ಮೊಂದು ಮಾತು ಹೇಳ್ತೀನಿ, ಅಷ್ಟೇ ಅಲ್ಲ, ಉತ್ತರ ಪ್ರದೇಶದಲ್ಲಿ ಜೀವನ ಮಾಡೋದು ನಮ್ಮ ಹೆಣ್ಮಕ್ಳು ಹೊರಗೆ ಹೋಗುದು ಹಚ್ಚಿತ್ತು, ಗಂಡು ಮಕ್ಳು ಹೊರಗೆ ಹೋಗುದು ಹಚ್ಚಿತ್ತು. ಗುಂಡಾ ರಾಜ ಅಂತ ಕರಿತಿದ್ರು. ಅಲ್ಲೊಬ್ಬ ದಡುವ ಅಂತ ಹೇಳಿ ಒಬ್ಬ ಗುಂಡ ಇದ್ದ. ಪರಿಸ್ಥಿತಿ ಏನಿತ್ತಂದ್ರ ಅಲ್ಲಿ ನಮ್ಮಂತ ಶೋಷಿತರು SC ST ಮೈನಾರಿಟಿ ಶೂದ್ರ ಜನಾಂಗ ಬದುಕುದನ್ಕ ಬಾಳ ಕನಸನೇ ಬರ್ತಿದ್ರು. ಅವ್ರ ಕನಸನ್ಯಾಗ ಕುದುರೆ ತಗೊಂಡು ಬಂದಂಗ ಹಾಕಿತ್ತು, ಬಗಳ ತಗದಂಗ ಹಾಕಿತ್ತು. ಗುಂಡಾ ರಾಜ ದಡುವ ಅಂತ ಹೇಳಿ ಗುಂಡ ಅವ ಏನ್ ಹೇಳ್ತಾನಲ್ಲಿ ಮುಖ್ಯಮಂತ್ರಿಗಳೆಲ್ಲ ಕೇಳ್ಬೇಕು, ಎಲ್ಲ ಅಂದ್ರೆ ಅವನೇ ಇರಂಗಿಲ್ಲ ಅಂತ ಗುಂಡ. ಅವ ಯಾವ ಊರಿಗೆ ಹೋಗ್ತಾನ, ರಾತ್ರಿ ಯಾವ ಊರಿಗೆ ಹೋಗುವುದು ರಾತ್ರಿ ಆಕತಿ, ಅದ ಊರಾಗ ಅವನ್ ದೋಸ್ತಿ. ಅಲ್ಲಿ ಯಾರೋ ಗಂಡು ಮಕ್ಕಳು ಊರಾಗಿರಂಗಿಲ್ಲ. ಅವತ್ತ ಅವ್ರು ವಸ್ತಿ ಮಾಡಿದ್ದೀನಿ. ಎಲ್ರು ಬಗಲಾಗ ಇದು ತಗೊಂಡು ಹಾಸಿಗೆ ತಗೊಂಡು ಎಲ್ಲೋ ಹೊಲಗಳಿಗೋ ಅಥವಾ ಮಠಗಳಿಗೋ ಗುಡಿಗಳಿಗೋ ಮನಿ ಬಿಟ್ಟ ಹೊರಗೆ ಹೋಗ್ಬೇಕು. ಅಲ್ಲೇ ಆ ಊರಾಗ ಇದ್ಕೊಂಡು ನಮ್ಮ ಮನೆ ಮುಂದಿರ್ತಕ್ಕಂಥ ಕೋಳಿ ಕುರಿಗಳನ್ನ ಆಡುಗಳನ್ನ ಕಡಿದು ಅಡಿಗೆ ಮಾಡಿ ತಿಂದು ಅಲ್ಲಿರ್ತಕ್ಕಂಥ ನಮ್ಮ ಅಕ್ಕ ತಂಗಿಯರು ಕೂಡ ಅವರು ದಿನವನ್ನ ಕಳೆದು ಮುಂದಿನ ಹೋಗ್ತಕ್ಕಂಥ ವ್ಯವಸ್ಥೆ ಆ ಉತ್ತರ ಪ್ರದೇಶದಲ್ಲಿ ಇತ್ತು ಬಂಧುಗಳೇ. ಅಕ್ಕ ಮಾಯಾವತಿಯವರ ಪ್ರಧಾನ ಮುಖ್ಯಮಂತ್ರಿ ಆಗ 15 ದಿನದಲ್ಲಿ ಅಂತ ಒಬ್ಬ ದಡು ಅಂತಕ್ಕಂಥ ಗುಂಡನ್ನ ಘೋಷಣೆ ಮಾಡಿದ್ರು. ಅವನು ಯಾರು ಹಿಡಿದು ಕೊಡ್ತಾರ, ಅವನಿಗೆ 5 ಲಕ್ಷ. ಅವತ್ತಿನ ಕಾಲದಲ್ಲಿ ಅಕ್ಕ ಮಾಯಾವತಿ ಮುಖ್ಯಮಂತ್ರಿ ಆದಾಗ 5 ಲಕ್ಷ ದೊಡ್ಡ ಅಮೌಂಟ್. ಅದು 5 ಲಕ್ಷ ಕೊಡ್ತೀವಿ, ಒಂದು ಕಡೆ ಸಿಕ್ಬಿಡ್ತಾನೆ ಅಂತಲ್ಲಿದಾರ ಅಂತ ತಿಳ್ಕೊಂಡ್ವಿ ಅಂತಕ್ಕಂಥ ಮಾತನ್ನ ನಿಮಗೆ ಗಮನಿಸ. ಯಾಕೆ ಮಾತು ಹೇಳ್ತಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಅನ್ಯಾಯ, ಅತ್ಯಾಚಾರ, ದೌರ್ಬಲ್ಯ, ದಬ್ಬಾಳಿಕೆಗಳು, ಸಾಮೂಹಿಕ ಅತ್ಯಾಚಾರಗಳು ಇಲ್ಲೇನಿದು ಅದು ಉತ್ತರ ಪ್ರದೇಶಕ್ಕಿಂತ ಹತ್ತೋತಾಗೈತಿ ಇವತ್ತು ನಮ್ಮ ರಾಜ್ಯ. ಅದಕ್ಕೆ ಬಂಧುಗಳೇ ವಿಷಯ ಬಾಳ ಅದ. ನಿಮ್ಗೆ ಏನ್ ಹೇಳ್ತೇನ್ರಿ, ಹೆಂಗ ದಡುವ ಸಾಯ್ತಾನ, ಹಂಗಂಗ ಎಲ್ಲಾ ಗುಂಡಗಳು ಎಲ್ಲಾ ರಾಜ್ಯ ಬಿಟ್ಟು ಉತ್ತರ ಪ್ರದೇಶದ ಬಾರ್ಡರ್ ಇರ್ತಕ್ಕಂಥ ರಾಜ್ಯದಲ್ಲಿ ನೆಲೆಸ್ತಿದ್ರು. ಎಷ್ಟೋ 100, 200, 300 ಜನ, 300-400 ಜನ ಗುಂಡಗಳನ್ನ ಹಿಡಿದು ಜೈಲ್ಗೆ ಹಾಕಿದ್ರು. ಎಂತ ಜೈಲ್ ಅಂದ್ರೆ ಜೈಲ್ ಹಿಡಿಸ್ಲಿಲ್ಲ, ಆ ಕುರುಗಳು ಹಾಕಲಿಕ್ಕೆ ಮುಳ್ಳಿನ ಬೇಲಿ ಮಾಡಿಸಿ ಸುತ್ತಲೂ ದಡ್ಡಿ ಮಾಡಿರ್ತಲ್ಲ ಅಲ್ಲಿ ಅವ್ರನ್ನ ಹಾಕಿ ಹೈ ಫೋರ್ ಕರೆಂಟ್, ಅದನ್ನು ಮುಳ್ಳಿನ ಬೇಲಿ ಮುಟ್ಟಿದ್ರೆ ಸಾಕು ಚಿತ್ರ ಹಾಕ್ಬೇಕು ಬಾಡಿ ಅಂತ ಕರೆಂಟ್ ಅನ್ನ ಕೊಟ್ರು. 100 ಮಂದಿನ PSI ಗಳನ್ನ ಅಪಾರ್ಟ್ಮೆಂಟ್ ಕೊಡ್ತಾರೆ ಅಕ್ಕ ಮಾಯಾವತಿ. ಎದಕ್ಕ? ಬರೀ ಅವ್ರು ಹೊಡ್ಯಾಕ. ಕರೆಂಟ್ ತೆಗೆದು ಒಳಗೆ ಹೋಗುದು, ಪಕ್ಕ 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 ನೀರಿಡಬೇಕು, ನೀರಿಡಬೇಕು ಅಂತ ಒಂದು ದಿಟ್ಟ ಮಹಿಳೆ ಭಾರತ ದೇಶದಲ್ಲಿ ಯಾರಾದರೂ ಅದರಂದ್ರೆ ಅವರು ಅಕ್ಕ ಮಾಯಾವತಿ ಅವರು. ಅವರನ್ನ ಇವತ್ತ ಈ ದೇಶದ ಪ್ರಧಾನಮಂತ್ರಿಯನ್ನ ಮಾಡ್ಬೇಕಂತ ಒಂದು ಆಸೆ ಕನಸು ನಂತ. ಆದ್ದರಿಂದ ಮುಂಬರುವ ನಿರ್ಮಾಣದೊಳಗೆ ನಾವೆಲ್ಲ ಗ್ರಾಮ ಪಂಚಾಯತಿ ಎಲೆಕ್ಷನ್, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ MLA ಎಲ್ಲಾ ಟಿಕೆಟ್ ಅನ್ನ ನಮ್ಮ ರಾಜನಾಯಕರುಗಳು ತೀರ್ಮಾನ ಮಾಡ್ತೇವೆ. ನಮ್ಮನ್ನ ನೀವು ಯಾವ ಊರಿಗೆ ನೀವು ಏನು ಹುಡುಗರು ಬಂದಿರಲ್ಲ, ನೀವು ಯುವಕರು ಬರೀ ಚಪ್ಪಳಿ ಹೊಡೆದು ಚಿಳಿ ಹೊಡೆದ ಬೇಡ ಆವೇಶದಲ್ಲಿ ನೀವು ನಮ್ಮನ್ನ ಕರಿಬೇಕು. ನಿಮ್ಮ ಹಳ್ಳಿ ಊರಿಗೆ ಬರ್ರಿ, ಒಂದ ಊರಾಗ ನೀವು ಅಟ್ಟ ಕೂಡಿಸ್ರಿ, ಒಂದ ಊರಾಗ ನಿಮ್ ಊರನ್ನ ಬದಲು ಮಾಡ್ತೇನೆ ನಾನು. ಆಣಿ ಪಕ್ಷಕ್ಕೆ ಓಟ್ ಹಾಕಂಗ್ ಮಾಡ್ತೀನಿ. ಅದಕ್ಕೆ ದಯವಿಟ್ಟು ಏನ್ ಮಾಡ್ರಪ್ಪ ಅಂದ್ರೆ ಮುಂದಿನ ನಿರ್ಮಾಣದೊಳಗ ನಮ್ಮ ಬೆಳಗಾವಿ ವಲಯದಿಂದ ಒಂದು 5 MLA ಆರಿಸಿದ್ವಿ ಅಂತ ತಿಳ್ಕೊಡ್ರಿ. ನಾವೇ ಮುಖ್ಯಮಂತ್ರಿ ಹಾಕಿವಿ, 5 ಮಂದಿ MLA ಬಂದ್ರು ನಾವೇ ಮುಖ್ಯಮಂತ್ರಿ ಹಾಕಿವಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ನನಗ ರಾಜನಾಯಕರು ಮಾತಾಡ್ಲಿಕ್ಕೆ ಬಹಳ ಅವಕಾಶ ಟೈಮ್ ಕೊಟ್ಟರು. ಅವ್ರು ಹುಟ್ಟಿಸಿ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್, ಜೈ ಸಂವಿಧಾನ.